ಏ ಅಳಂದ ಬಾರು ಅಂಬಾಜಿ ಏನ್ ನಿದ್ದೆ ಹೊಡೆ ಐತಿ ನಮ್ಮ ಮನಗಂಡ. ಅದೇ ಬೆಳಿಗ್ಗೆ ಒಂದು ಸ್ವಾಮೀಜಿ ಪ್ರವಚನ ಕೇಳಿದೆ, ಅದೇ ವಿಚಾರ ಮಾಡ್ಕೊಂಡಿದ್ದೆ ನೋಡ. ಏನು ಅಕ್ಕದ ಏನ್ ಕೇಳಿದಿ? ಸ್ವಾಮೀಜಿ ಅವ್ರು ಏನ್ ಹೇಳಿದ್ರು ಗೊತ್ತೇನ ಅಂಬಾಜಿ? 3 ತರ ಜನರು ಇರ್ತಾರತ್ತ. ಮೊದಲನೇದವ್ರು ಬಿಸಿ ಬಿಸಿ ಊಟ ಮಾಡ್ತಾರತ್ತ. ಎರಡನೇದವ್ರು ಆರಿದ ಊಟ ಮಾಡ್ತಾರತ್ತ. ಮೂರನೇದವ್ರು ಹಳಸಿದ ಊಟ ಮಾಡ್ತಾರತ್ತ. ಊಟ ಮಾಡ್ತಾರತ್ತ. ಯಾರು ತಂದೆ ತಾಯಿ ಮನ್ಯಾಗ ಕುಂದ್ರಿಸಿ ಊಟ ಹಾಕ್ತಾರಲ್ಲ ಅವ್ರು ಬಿಸಿ ಬಿಸಿ ಊಟ ಮಾಡ್ದಂಗ. ಯಾರು ತಂದೆ ತಾಯಿ ಮ್ಯಾಗ ಮೆರಿತಾರಲ್ಲ, ಈಗ ತಂದಿ ಕೃಪೆ ತಾಯಿ ಕೃಪೆ ಅಂತ ಗಾಡಿ ತಂದು ಗಾಡಿ ಮ್ಯಾಗ ಹಾಕೊಂಡ್ ತಿರ್ಗಾಡ್ತಾರಲ್ಲ ಅವ್ರು ಆರಿದ ಊಟ ಮಾಡ್ದಂಗತ್ತ. ಯಾರು ದುಡಿಲಾರೆ ದುಃಖ ಪಡಿಲಾರೆ ಮನ್ಯಾಗ ಕೂತಿರ್ತಾರಲ್ಲ ಅವ್ರು ಹೆಂಡತಿ ಅವ್ರ ತಂದೆ ತಾಯಿ ದುಡ್ಡು ತಂದ್ ಹಾಕ್ತಾರಲ್ಲ ಅವ್ರಿಗೆ ಮನ್ಯಾಗ ತಿಂದು ಕುಂದಿರ್ತಾರಲ್ಲ ಅವ್ರು ಹಸಿದ ಊಟ ಮಾಡ್ದಂಗತ್ತ. ಅದೇ ಯೋಚನೆ ಮಾಡ್ಕೋತ ಕೂತಿದ್ದ ದೋಸ್ತ. ಈಗ ಮಾತು ಎಲ್ಲಿ ಹೋಯ್ತು ಗೊತ್ತದನು? ಎಲ್ಲಿ ಹೋಯ್ತು? ಶಾಲೆಯಾಗ ಕಲ್ಲು ಹೊಡಿತಾರ ಗೊತ್ತದನು? ಈಗ ನನಗ ಕೆಲಸ ಇಲ್ಲ, 1 ತಿಂಗಳ ತಿರ್ಗಾಡಕತ್ತೀನಿ. ನಾನು ಬತ್ತಕ್ ಬಂದ್ ಚಾ ಕುಡಿದ್ ಹೊಕ್ಕಿನಲ್ಲ, ಆ ಮಾತಿಗೆ ನೀವು ಜನ ಐತೇನ? ನೀ ತಿಳ್ಕೊಂಡೇನ? ಮತ್ತೆ ತಿಳ್ಕೊಂಡಿಲ್ಲ ಇನ್ನೇನ್ ಬರ್ಬೇಡ. ಹೋಗ ಹೋಗ ಮತ್ತೆ ದಿನ ಬರ್ತಿ ಬಂದ್ ತೆಲಿ ತಿನ್ಕೋ.